ಅಡುಗೆ ಅನಿಲದ ಅಭಾವ, ಪೆಟ್ರೋಲ್ ಕೊರತೆ ಭೀತಿಯ ನಡುವೆಯೂ ವಾರಾಂತ್ಯದ ರಜೆಗೆ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಶುಕ್ರವಾರ ಸಂಜೆಯಿಂದಲೇ ಪ್ರವಾಸಿಗರು ಆಗಮಿಸುತ್ತಿದ್ದು, ಶನಿವಾರ ಮತ್ತಷ್ಟು ಹೆಚ್ಚಾಗಿದೆ. ಗೋಕರ್ಣದ ಬಹುತೇಕ ಹೋಟೆಲ್ನವರು ವಾಣಿಜ್ಯ ಸಿಲಿಂಡರ್ ಸಿಗದೆ ತೊಂದರೆ ಅನುಭವಿಸುತ್ತಿದ್ದು, ಹಲವರು ಬಂದ್ ಮಾಡಿದ್ದಾರೆ. ಕೆಲವರು ಕಟ್ಟಿಗೆ ಒಲೆ ಮತ್ತಿತರ ಬದಲಿ ವ್ಯವಸ್ಥೆಯೊಂದಿಗೆ ಊಟ ಮತ್ತಿತರ ಸೀಮಿತ ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಿದ್ದಾರೆ. ಆದರೆ ಜನಪ್ರವಾಹ ಹೆಚ್ಚಾದರೆ ಅಗತ್ಯಕ್ಕೆ ತಕ್ಕಂತೆ ಆಹಾರ ತಯಾರಿಕೆಗೆ ತೊಡಕಾಗಬಹುದು ಎನ್ನಲಾಗಿದೆ. ಓಂ, ಕುಡ್ಲೆ, ಮುಖ್ಯ ಕಡಲ ತೀರ, ದುಬ್ಬನಸಶಿ ಕಡಲ ತೀರ ಹಾಗೂ ಪೇಟೆ ಭಾಗದ ವಸತಿ ಗೃಹಗಳು ಭರ್ತಿಯಾಗಿವೆ. ಹೀಗೆ ಜನಜಂಗುಳಿಗೆ ತಕ್ಕಂತೆ ಹೋಟೆಲ್ನವರಿಗೆ ಆಹಾರ ತಯಾರಿಕೆಗೂ ಸವಾಲಾಗಿದೆ. ಗೋಕರ್ಣದ ಎಲ್ಲಾ ಪ್ರಮುಖ ಮಾರ್ಗದಲ್ಲಿ ವಾಹನ ದಟ್ಟಣೆಯುಂಟಾಗಿದ್ದು, ಪಾದಚಾರಿಗಳು ಸಂಚರಿಸಲು ತೊಡಕಾಗುತ್ತಿದೆ. ಪ್ರವಾಸಿಗರ ವಾಹನಗಳಿಗೆ ಇಂಧನ ಭರ್ತಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಸರದಿ ಸಾಲು ನೆರೆದಿದೆ. ಪ್ರಸ್ತುತ ಪೆಟ್ರೋಲ್ ಡೀಸೆಲ್ಗಳ ಸಾಕಷ್ಟು ಸಂಗ್ರಹವಿದ್ದು ಯಾವುದೇ ತೊಂದರೆಯಾಗಿಲ್ಲ. ಇದರಂತೆ ಸಿಎನ್ಜಿ ಇಂಧನ ಸಹ ಸಂಗ್ರಹವಿದೆ. 2500 ಲೀಟರ್ಗೂ ಹೆಚ್ಚು ಪೆಟ್ರೋಲ್, 3000ಕ್ಕೂ ಅಧಿಕ ಡೀಸೆಲ್ ಪ್ರತಿ ವಾರಾಂತ್ಯದ ರಜೆ ಸಮಯದಲ್ಲಿ ಖಾಲಿಯಾಗುತ್ತಿತ್ತು. ಹಾಲಿ ಇದೇ ಪ್ರಮಾಣದಲ್ಲಿ ದಾಸ್ತಾನು ಇದೆ. ಆದರೆ ಇದೇ ರೀತಿ ಮತ್ತೆರಡು ದಿನ ಪ್ರವಾಸಿಗರು ಹೆಚ್ಚಾದರೆ ಅಭಾವವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಪರೀಕ್ಷೆಗಳು ಮುಗಿದಿರುವುದರಿಂದ ಕುಟುಂಬ ಸಮೇತರಾಗಿ ಇಲ್ಲಿನ ಪ್ರಮುಖ ಮಂದಿರಗಳಿಗೆ ಭೇಟಿ ನೀಡುವ ಭಕ್ತರು ಹೆಚ್ಚಾಗಿದ್ದಾರೆ. ಮಹಾಗಣಪತಿ, ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಸರದಿ ಸಾಲೆ ನೆರೆದಿದೆ. ಮಹಾಬಲೇಶ್ವರ ಮಂದಿರದ ಅಮೃತಾನ್ನ ಪ್ರಸಾದ ಭೋಜನ ಶಾಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಬಹುತೇಕ ವಿದೇಶಿ ಪ್ರವಾಸಿಗರು ತಮ್ಮ ದೇಶಕ್ಕೆ ಮರಳಿದ್ದು, ಬೆರಳೆಣಿಕೆಯ ವಿದೇಶಿಗರು ಇದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುವ ವಿದೇಶಿಗರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಾಪಸ್ಸಾಗುವ ಸಮಯವಾಗಿದ್ದು, ಅದರಂತೆ ಈ ವರ್ಷವೂ ಸ್ವದೇಶಕ್ಕೆ ತೆರಳಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.